ಆತ್ಮೀಯ ವಿದ್ಯಾರ್ಥಿಗಳೇ, ಶುಭೋದಯ. ನಾನು ನಿಮ್ಮ ಕನ್ನಡ ಮಾಸ್ಟರ್ ಮಂಜುನಾಥಾಚಾರಿ. ಇಂದಿನ ಈ ವಿಡಿಯೋದಲ್ಲಿ ಅಲಂಕಾರಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳೋಣ. ಪ್ರಶ್ನೆ ಹೀಗಿದೆ: ಬಳ್ಳಾರಿಯ ಮನೆಯಂ ಪರಕೆಯ ಕುರಿಯಂ ಪುಗಿಸುವಂತೆ. ಈ ಸಾಲು ಉಪಮಾಲಂಕಾರಕ್ಕೆ ಉದಾಹರಣೆಯಾಗುತ್ತೆ. ಪ್ರಸ್ತುತ ಈ ಸಾಲನ್ನು ದುರ್ಗಸಿಂಹ ಬರೆದಿರುವ ಕರ್ನಾಟಕ ಪಂಚತಂತ್ರ ಕೃತಿಯಿಂದ ಆಯ್ದ ವೃಕ್ಷಸಾಕ್ಷಿ ಎಂಬ ಗದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ. ದುಷ್ಟಬುದ್ಧಿ ಹೊನ್ನಿನ ಕಳ್ಳತನದ ಆರೋಪವನ್ನು ಧರ್ಮಬುದ್ಧಿಯ ಮೇಲೆ ಹೊರಿಸ್ತಾನೆ. ಈ ವಿಚಾರವನ್ನು ಧರ್ಮಾಧಿಕಾರಿಗಳಿಗೂ ತಿಳಿಸ್ತಾನೆ. ಜೊತೆಗೆ ವೃಕ್ಷವು ಸಾಕ್ಷಿ ಉಂಟೆಂದು ಕೂಡ ಹೇಳ್ತಾನೆ. ಇದರ ಪ್ರಕಾರವಾಗಿ ವೃಕ್ಷ ಸಾಕ್ಷಿ ಹೇಳೋದಕ್ಕಂತೂ ಸಾಧ್ಯ ಇಲ್ಲ. ಆದರೆ ಆ ರೀತಿ ಸಾಕ್ಷಿಯನ್ನು ನುಡಿಯುವಂತೆ ತನ್ನ ತಂದೆಯಾದ ಪ್ರೇಮಮತಿಯನ್ನು ಪ್ರಚೋದಿಸ್ತಾನೆ. ಇದರ ಪ್ರಕಾರವಾಗಿ ತನ್ನ ತಂದೆಯನ್ನು ಆ ಕವಿದ ಕತ್ತಲೆಯಲ್ಲಿ ದುಷ್ಟಬುದ್ಧಿ ತನ್ನ ತಂದೆಯನ್ನು ಕೊಂದಲ್ಲದೆ ಮಾಡನೆಂದು ಆ ವಟವೃಕ್ಷದ ಒಳಗಡೆ ಕಳಿಸುವಂತಹ ಸಂದರ್ಭದಲ್ಲಿ ಬಂದಂತಹ ಮಾತು ಇದಾಗಿದೆ. ಉಪಮಾಲಂಕಾರದ ಲಕ್ಷಣವನ್ನು ನೋಡೋದಾದರೆ, ಎರಡು ವಸ್ತುಗಳಿಗೆ ಪರಸ್ಪರವಾಗಿ ಇರುವ ಹೋಲಿಕೆಯನ್ನು ಹೇಳುವುದೇ ಉಪಮಾಲಂಕಾರ. ಇಲ್ಲಿ ಉಪಮೇಯ ಲುಪ್ತವಾಗಿದೆ. ದುಷ್ಟಬುದ್ಧಿಯು ತನ್ನ ತಂದೆಯನ್ನು ಪೊಟರೆಯಲ್ಲಿ ಅಡಗಿಸುವುದು ಉಪಮೇಯ ಆಗುತ್ತೆ. ಹಾಗೆ ಉಪಮಾನ ಹರಕೆಯ ಕುರಿ, ಬಳ್ಳಾರಿಯ ಮನೆಯ ಹರಕೆಯ ಕುರಿ ಅಂತಾನೂ ಬರೀಬೋದು. ಇಲ್ಲಿ ದುಷ್ಟಬುದ್ಧಿಯು ತನ್ನ ತಂದೆಯನ್ನು ಮರದ ಪೊಟರೆಯೊಳಗಡೆ ಅಡಗಿಸಿಡುವಂತಹ ಸಂದರ್ಭವನ್ನು ಹರಕೆಯ ಕುರಿ ಅಂದರೆ ಬಳ್ಳಾರಿಯ ಮನೆಯ ಹರಕೆಯ ಕುರಿ ಅಂದರೆ ಮಾರಿಯ ಮನೆಗೆ ಹರಕೆ ಕುರಿಯನ್ನು ಕರೆದುಕೊಂಡು ಹೋಗುವ ರೀತಿಯಲ್ಲಿ ದುಷ್ಟಬುದ್ಧಿ ತನ್ನ ತಂದೆಯಾದ ಪ್ರೇಮಮತಿಯನ್ನು ಆ ಮರದ ಪೊಟರೆಯೊಳಗಡೆ ಅಡಗಿಸಿಟ್ಟ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಉಪಮೇಯ ಲುಪ್ತ ಆಗಿದೆ. ಅಂದರೆ ದುಷ್ಟಬುದ್ಧಿ ತನ್ನ ತಂದೆಯನ್ನು ಪೊಟರೆಯಲ್ಲಿ ಅಡಗಿಸಿಟ್ಟಿದ್ದು ಲುಪ್ತ ಆಗಿದೆ. ಅಂದರೆ ಉಪಮಾನ ಮಾತ್ರ ನಮಗೆ ಕಂಡು ಬರ್ತಾ ಇದೆ ಹರಕೆಯ ಕುರಿ ಅಂತ. ಅಂದರೆ ಇಲ್ಲಿ ಲುಪ್ತವಾಗಿರೋದ್ರಿಂದ, ಉಪಮೇಯ ಲುಪ್ತವಾಗಿರೋದ್ರಿಂದ ಇದು ಲುಪ್ತೋಪಮಾಲಂಕಾರಕ್ಕೂ ಉದಾಹರಣೆ ಆಗುತ್ತೆ. ಇಲ್ಲಿ ಉಪಮವಾಚಕ ಅಂತೆ ಇದೆ. ಸಮಾನ ಧರ್ಮ ಪುಗಿಸುವುದು ಅಂದರೆ ಹೋಗಿಸುವುದು. ಸಮನ್ವಯ ಮಾಡೋದಾದರೆ ಇಲ್ಲಿ ಉಪಮೇಯವಾದ ದುಷ್ಟಬುದ್ಧಿಯ ತಂದೆಯನ್ನು ಉಪಮಾನವಾದ ಹರಕೆಯ ಕುರಿಗೆ ಪರಸ್ಪರ ಹೋಲಿಸಿ ವರ್ಣಿಸಲಾಗಿದೆ. ಆದ್ದರಿಂದ ಇದು ಉಪಮಾಲಂಕಾರವಾಗುತ್ತದೆ. ವಿದ್ಯಾರ್ಥಿಗಳೇ, ಈ ಅಲಂಕಾರದ ಮಾಹಿತಿ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸ್ತಾ ಇಲ್ಲಿಗೆ ಈ ವಿಡಿಯೋನ ಮುಕ್ತಾಯಗೊಳಿಸ್ತಾ ಇದ್ದೀನಿ.